ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ. ನಾವು ಇವತ್ತು ಬಂದಿದ್ದೀರಿಪ್ಪ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ. ಇಲ್ಲಿ ಏನಂತಂದರೆ ದೇಶದ ಪ್ರಪ್ರಥಮ ಬಾರಿಗೆ ಮೊದಲ ಒಂದು ಟ್ಯಾಕ್ಟರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅಂತಂದರೆ ಈ ಒಂದು ಹೊಸ ಫ್ಯೂಚರನ್ನು ಹೊಂದಿರುವಂಥ ಮೊದಲ ಟ್ಯಾಕ್ಟರ್ಗಳನ್ನು ಕರ್ನಾಟಕದ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಲಾಂಚ್ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ ಮಾತಾಡುವಂಥ ಟ್ರ್ಯಾಕ್ಟರ್ಗಳು, ಒಂದು AI ಮುಖಾಂತರ ಒಂದು ಮಾತಾಡುವಂಥ ಟ್ರ್ಯಾಕ್ಟರ್ಗಳು. ಬನ್ನಿ ಈಗಿನ ಒಂದು ಲಾಂಚ್ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮನ ಒಂದು ನೋಡ್ಕೊಂಬರೋಣ. ನೀವು 9 ಹೇಳಬೇಕು, ಇದೇ ರೀತಿ ನಮ್ಮ ಕೌಂಟ್ ಡೌನ್ ಮಾಡೋಣ. ಓಕೆನಾ? ರೆಡಿ? ಓಕೆ. 10 9 8 7 6 5 4 2 and 1 let's go. ಜೋರ ಚಪ್ಪಾಳೆ ಬನ್ನಿ. ಹಾಗೆ ಈ ಟ್ಯಾಕ್ಟರ್ ಏನೋ ಲಾಂಚ್ ಮಾಡಿದ್ದಾರೆ, ಆದರೆ ಇದರ ಫ್ಯೂಚರ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಬೇಕಲ್ಲ. ಹಾಗಾಗಿ ಇದರದ್ದು ಒಂದು ಯಾವ್ಯಾವ ಒಂದು ಕೆಲಸಕ್ಕೆ ಒಂದು ಉತ್ತಮವಾದ ಟ್ಯಾಕ್ಟರ್ ಅನ್ನೋದನ್ನು ಇದರದೊಂದು ವಿ ಟಿ ಇದೆ, ಅದನ್ನು ಒಂದು ಸಂಪೂರ್ಣವಾಗಿ ನೋಡ್ಕೊಂಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಟ್ಯಾಕ್ಟರ್ನ ಜಬರ್ದಸ್ತ್ ಲುಕ್ ಆಗಿ ಹೊಂದಿರುವಂಥ ಈ ಒಂದು ಟ್ಯಾಕ್ಟ್ರು 6 ವರ್ಷಗಳ ಇಂಜಿನ್ ವಾರಂಟಿ ಸಮೇತ ಈ ಒಂದು ಟ್ಯಾಕ್ಟರನ್ನು ಇವಾಗ ಲಾಂಚ್ ಆಗಿದೆ. ದೇಶದ ಒಂದು ಪ್ರಪ್ರಥಮ ಬಾರಿಗೆ, ಅದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಂತಂದರೆ ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಒಂದು ಮೊದಲ ಬಾರಿಗೆ ಲಾಂಚ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಟ್ಯಾಕ್ಟ್ರು. ಹಾಗೆ ಈ ಒಂದು ಟ್ಯಾಕ್ಟ್ರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಇದು AI ಟೆಕ್ನಾಲಜಿ ಹೊಂದಿರುವಂಥ ಟ್ಯಾಕ್ಟ್ರು. ಅಂತಂದರೆ ಈಗ ನಾವೇನಾದರೂ ಒಂದು ಅದಕ್ಕೆ ಕ್ವಶನ್ ಮಾಡಿದರೆ, ಆ ಟ್ಯಾಕ್ಟ್ರಿಗೆ ಏನಾದರೂ ಡೌಟ್ಸ್ಗಳಿದ್ದರೆ ಆ ಡೌಟ್ಸ್ಗಳನ್ನ ಒಂದು ಈ AI ಟೆಕ್ನಾಲಜಿ ಮೂಲಕ ಒಂದು ಮಾತಾಡಿ ನಮಗೆ ಒಂದು ಕ್ಲಿಯರಿಟಿಯನ್ನು ಕೊಡುವಂಥ ಈ ಟ್ಯಾಕ್ಟರ್ ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಜಬರ್ದಸ್ತ್ ಲುಕ್ ಆಗಿರುವಂಥ ಟ್ಯಾಕ್ಟ್ರು. ಹಾಗೆ ನೋಡ್ಬೋದು ನೀವು ಎಷ್ಟೊಂದು ಲುಕ್ ಆಗಿದೆ ಅಂಥೇಳಿ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇನ್ನು ಮುಂದಿನ ದಿನದಲ್ಲಿ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆ ಈ ಒಂದು ಟ್ಯಾಕ್ಟರ್ ಯಾವ ಥರ ಮಾತಾಡ್ತದೆ, ನಾವು ಒಂದು ಯಾವುದೋ ಒಂದು ಡೌಟ್ಸ್ಗಳಿದ್ದರೆ ಯಾವ ಥರ ಒಂದು ಕ್ಲಿಯರ್ ಮಾಡ್ತದೆ ಅಂತೇಳಿ ತಿಳ್ಕೊಂಬರೋಣ. ಬನ್ನಿ ನೋಡೋಣ ಇವಾಗ. ये एक्चुअल में क्या करता है, ये हमारा जो ट्रैक्टर है, ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ಕೇಳಿಸ್ಕೊಳ್ಳಲ್ವಾ सर? चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू आवर ट्रैक्टर. आपका नाम क्या है? जी, मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಟ್ರ್ಯಾಕ್ಟರ್ಗೋಸ್ಕರ. ಯು ಹರ್ಡ್ ಆರ್ ಟ್ರ್ಯಾಕ್ಟರ್, ಇಟ್ ಕ್ಯಾನ್ ಟಾಕ್. ಇನ್ನೊಂದು ಪ್ರಶ್ನೆ ಕೇಳಲ್ವಾ? यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind?
मिस्टर टफ मज़ा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತು ಭಾರವಾದ ಕೆಲಸಗಳಿಗೆ ತುಂಬ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾ ಒಳ್ಳೆಯವನು. ನಿಮಗೆ ಯಾವುದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸರಿ ಜೋರಾಗಿ ನೋಡಿರಲ್ಲ ರೈತ ಬಂದವರೆ, ಈ ಒಂದು ಟ್ಯಾಕ್ಟ್ರ್ ಯಾವ ಥರ ಒಂದು ಮಾತಾಡ್ತದೆ ಅಂತೇಳಿ. ಹಾಗೆ ನೋಡ್ಬೋದು ನೀವು, ಜಬರ್ದಸ್ತ್ ಲುಕ್ ಆಗಿರುವಂಥ ಒಂದು ಹೆಡ್ಲೈಟು, ಹಾಗೆ 575DI ಇಂಜಿನು, 585DI ಇಂಜಿನು, ಪ್ಲಸ್ ಈ ಒಂದು ಟ್ಯಾಕ್ಟ್ರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಸೆಂಟ್ರ್ ಗೇರ್ ಒಂದು ಕೊಟ್ಟಿರೋದು ಅಂತ ಹೇಳ್ಬೋದು ಈ ಒಂದು ಟ್ಯಾಕ್ಟ್ರಲ್ಲಿ. ಹಾಗೆ ಒಂದು ಹಿಂದ್ಗಡೆ ಒಂದು ಯಾವುದೇ ಒಂದು ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಈಗ ಮೊದಲುಗಡೆ ಎಲ್ಲ ಟೈರ್ಗೆ ತಾಕ್ತಿರುವಂಥ ಚೈನು, ಹಾಗಾಗಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾನೆ. ಹಾಗೆ ಸಿಂಗಲ್ ಹೋಸ್ ಪೈಪನ್ನು ಕೊಟ್ಟಿದ್ದಾರೆ. ಅಂತಂದರೆ ಹೈಡ್ರೋಲಿಕ್ ಪೈಪ್, ಸಿಂಗಲ್ ಹೈಡ್ರೋಲಿಕ್ ಪೈಪ್ ಅಂತಂದರೆ ಈಗ ಪಲ್ಟಿ ನೇಗ್ಲ ಈ ಥರ ಏನೋ ಇದ್ದರೆ ಡಬಲ್ ಪೈಪ್ ಬರ್ತಿತ್ತು, ಹಾಗೆ ಈಗ ಸಿಂಗಲ್ ಪೈಪ್ ಅಂತ ಹೇಳ್ಬೋದು. ಹಾಗೆ ಜಬರ್ದಸ್ತ್ ಆಗಿರುವಂಥ ಗಟ್ಟಿಮುಟ್ಟವಾಗಿರುವಂಥ ಒಂದು ಫುಟ್ವೇರ್ ಅಂತಂದ್ರೆ ಮಟ್ಟಗಾಡು ಅಂತ ಏನು ಕರಿತೀವಲ್ಲ, ಈ ಒಂದು ಯಾವುದೇ ಒಂದು ಹೆವಿ ಒಂದು ಹುಡ್ ಕಟ್ಸಿದ್ರು ಏನಾಗದೇ ಇರುವಂಥ ಒಂದು, ಹಾಗೆ ಫುಟ್ರೆಸ್ಟ್ ನೋಡ್ಬೋದು ಎಷ್ಟೊಂದು ಸ್ಪೇಸ್ ಆಗಿ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಜಾಗ ಹತ್ರ ಒಂದು ಡ್ರೈವರ್ಗಳಿಗೆ ಎಷ್ಟೇ ಒಂದು ಫ್ರೀ ಆಗಿರೋ ಜಾಗ ಅಂತಂದ್ರೆ ಯಾವುದೋ ಒಂದು ಹತ್ತಿ ಆಗಿಲ್ಲ. ಮೊದಲೇ ಇರುವಂಥ ಟ್ಯಾಕ್ಟ್ರಿಗಳಿಗೆ ಈಗಿರುವಂಥ ಟ್ಯಾಕ್ಟ್ರಿಗೆ ಎಷ್ಟು ಸ್ಪೇಸ್ ಇದೆ ನೋಡಿ. ಇದು ಒಂದು ವಿಶೇಷತೆ ಏನಪ್ಪ ಅಂತಂದರೆ ಹ್ಯಾಂಡ್ ಬ್ರೇಕ್ ಏನೈತೆ, ಮೊದಲೆಲ್ಲ ಏನಾಯ್ತು ಕೆಳಗಡೆ ಕೊಡ್ತಿದ್ರು, ಈಗ ಏನಾಯ್ತಂದ್ರೆ ಎದುರುಗಡೆನೇ ಕೊಟ್ಟಿದ್ದಾರೆ. ಅಂತಂದರೆ ಈಗ ನೋಡಿ ಈ ಕೆಂಪು ಕಾಣಿಸ್ತದೆ ಹಾಗೆ ಕೊಟ್ಟಿದ್ದಾರೆ. ಒಂದು ಗೇರ್ ಬಗ್ಗೆ ನೋಡೋದಾದರೆ ಓಲ್ಡ್ ಮಾಡಲಲ್ಲಿ ಯಾವ ಥರ ಒಂದು ಸೆಂಟ್ರ್ ಬರ್ತೈತಿ ಗೇರು, ಅದೇ ಥರ ಒಂದು ಗೇರು, ಹಾಗೆ ಒಂದು ಲೋ ಗೇರು ಅಥವಾ ಒಂದು ನ್ಯೂಟ್ರಲ್ ಗೇರು, ಹೈ ಗೇರ್ ಇದೆ ಅಂತಲ್ಲ ಅದು ಒಂದು ಸೈಡು. ಹಾಗೆ ಇಷ್ಟೊಂದು ಫ್ಯೂಚರ್ ಹೊಂದಿರುವಂಥ ಟ್ಯಾಕ್ಟರ್ ನಿಮ್ಮದಾಗಿಸ್ಬೇಕಂತಂದರೆ ಮಹೇಂದ್ರ ಶೋರೂಮ್ಗೆ ವಿಸಿಟ್ ಕೊಡಿ, ನಿಮ್ಮ ಟ್ಯಾಕ್ಟರನ್ನು ಖರೀದಿ ಮಾಡಿ ಅಂತ ಹೇಳ್ತಾ